ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕಾಂಪಿಟೇಟಿವ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ KEA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಈ ಪ್ರಶ್ನೆ ಪತ್ರಿಕೆಯು ಮುಂಬರುವ ಎಲ್ಲ ಪ್ರಶ್ನೆಗಳಿಗೆ ತುಂಬ ಉಪಯುಕ್ತವಾಗುತ್ತದೆ. ಅದೇ ಉದ್ದೇಶದಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಹಾಗಾದರೆ ಬರ್ರಿ, ಮೊದಲನೆಯ ಪ್ರಶ್ನೆ, ಮಣ್ಣಿನ ಎಂಬ ಪದದ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. ವಿಭಕ್ತಿ ಪ್ರತ್ಯಯವೆಂದರೆ ಸ್ವತಂತ್ರವಾದ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಉ, ಅನ್ನು, ಇಂದ, ಗೆ, ಕೆ, ದೆಸೆಯಿಂದ, ಆ, ಅಲ್ಲಿಗಳಿಗೆ ವಿಭಕ್ತಿ ಪ್ರತ್ಯಯಗಳೆನ್ನುವರು. ಸಂಬೋಧನೆ ಎಂಬುದು ಎ ಮತ್ತು ಇರಕ್ಕೆ ಸಂಬಂಧಿಸಿದೆ. ಎ ಮತ್ತು ಇರ. ತೃತೀಯ ಎಂಬುದು ಇಂದ ಪ್ರತ್ಯಯವಾಗಿ ಕಂಡುಬರುತ್ತದೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಷಷ್ಠಿ ವಿಭಕ್ತಿ ಪ್ರತ್ಯಯ. ಎರಡನೆಯ ಪ್ರಶ್ನೆ, ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ ಇವುಗಳು ಯಾವ ಸಂಧಿಗೆ ಸಂಬಂಧಿಸಿದ್ದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕನ್ನಡ ಸಂಧಿಗಳು. ಆಪ್ಷನ್ ಸಿ, ಕನ್ನಡ ಸಂಧಿಗಳು. ಹಾಗಾದರೆ ಸಂಸ್ಕೃತ ಸಂಧಿಗಳು ಯಾವ್ಯಾವು ಮತ್ತು ಎಷ್ಟಪ್ಪ ಅಂದರೆ ಸಂಸ್ಕೃತ ಸಂಧಿಗಳು 7 ಸಂಸ್ಕೃತ ಸಂಧಿಗಳು. ಅವು ಯಾವ್ಯಾವಪ್ಪ ಅಂದರೆ ಸವರ್ಣ ದೀರ್ಘ ಸಂಧಿ, ಎಣ್ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಜಸ್ತ್ವ ಸಂಧಿ, ಅನುನಾಸಿಕ ಸಂಧಿ, ಶುತ್ವ ಸಂಧಿ ಇವು ಸಂಸ್ಕೃತ ಸಂಧಿಗಳಾಗಿವೆ. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಮುನಿ ಪ್ಲಸ್ ಮುನೀಂದ್ರ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಇದು ಆಪ್ಷನ್ ಬಿ, ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ, ಹಳ್ಳಿ ಪ್ಲಸ್ ಹಳ್ಳಿಯಲ್ಲಿ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಗಮ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಐದನೆಯ ಪ್ರಶ್ನೆ, ಕಂದ ಪದ್ಯದಲ್ಲಿ ಎಷ್ಟು ಪಾದಗಳಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ, 4 ಪಾದಗಳು ಕಂಡುಬರುತ್ತವೆ. ಯಾವ ಪದ್ಯದಲ್ಲಿ? ಕಂದ ಪದ್ಯದಲ್ಲಿ. ನೆಕ್ಸ್ಟ್ ಕ್ವಶನ್ನು, ಆರನೆಯ ಪ್ರಶ್ನೆ, ನಿಂತರು ಇದರ ಧಾತು ರೂಪ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನಿಲ್ಲು. ಇದು ನಿಂತರು ಪದದ ಧಾತು ರೂಪವಾಗಿದೆ. ಏಳನೇ ಪ್ರಶ್ನೆ, ತಿಂದರು ಇದರ ಧಾತು ರೂಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ತಿನ್ನು. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಹೋಗು ಧಾತುವಿನ ಭೂತಕಾಲದ ಕ್ರಿಯಾಪದ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹೋಗಿದ್ದನು ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಅಜ್ಜ ಇದಕ್ಕೆ ತತ್ಸಮ ಪದ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆರ್ಯ ಅಜ್ಜ ಪದಕ್ಕೆ ತತ್ಸಮ ರೂಪ ಪದವಾಗಿದೆ. ನೆಕ್ಸ್ಟ್ ಕ್ವಶನ್ನು, 10ನೇ ಪ್ರಶ್ನೆ, ಹಿತವಚನ ಪದದಲ್ಲಿಯ ಗುಣವಾಚಕ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಿತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ತ್ಯಾಗ ಪದದ ತದ್ಭವ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಜಾಗ. ನೆಕ್ಸ್ಟ್ ಕ್ವಶನ್ 12ನೇ ಪ್ರಶ್ನೆ, ಮಾನಿನಿಗೆ ಪ್ಲಸ್ ಇನಿತು ಇದನ್ನು ಕೂಡಿಸಿ ಬರೆದರೆ ಏನಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮಾಣಿನಿ ಗಿಣಿತು ಆಗುತ್ತದೆ. ಯಾವುದನ್ನು ಕೂಡಿಸಿ ಬರೆದರೆ? ಮಾಣಿನಿಗೆ ಪ್ಲಸ್ ಇನಿತು ಎಂದು ಕೂಡಿಸಿ ಬರೆದರೆ ಮಾಣಿನಿ ಗಿಣಿತು ಆಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ 13ನೇ ಪ್ರಶ್ನೆ, ರಸ ಪ್ಲಸ್ ಅತಳ ಇದನ್ನು ಕೂಡಿಸಿದರೆ ಏನಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಸಾತಾಳವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಅಂದರೆ 14ನೆಯ ಪ್ರಶ್ನೆ, ವಸುದೆ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ವಸುದೆ ಎಂದರೆ ಭೂಮಿ ಆಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ 15ನೆಯ ಪ್ರಶ್ನೆ, ದಿಶಾ ಪದದ ತದ್ಭವ ರೂಪ ಏನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಸೆ.
ಆಪ್ಷನ್ ಬಿ ದೆಸೆ ಆಗುತ್ತದೆ. ನೆಕ್ಸ್ಟು 16ನೇ ಪ್ರಶ್ನೆ, ಕಂದ ಇದರ ವಿವಿಧ ಅರ್ಥ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಗು ಗೆಡ್ಡೆ ಆಗುತ್ತದೆ. ಯಾವ ಪದದ ಅರ್ಥ? ಕಂದ ಪದದ ಅರ್ಥ. ನೆಕ್ಸ್ಟ್ 17ನೇ ಪ್ರಶ್ನೆ, ಅಬಲೆ ಪದದ ವಿರುದ್ಧ ಪದ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಬಲೆ ಇಂಟು ಸಬಲೆ ಆಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ನು 18ನೇ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ನು 18ನೇ ಪ್ರಶ್ನೆ, ಅನಾಚಾರದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾಚಾರ ಇಂಟು ಆಚಾರ. ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ 19ನೇ ಪ್ರಶ್ನೆ, ಬಟ್ಟೆ ಇದರ ನಾನಾರ್ಥ ಯಾವ್ಯಾವು ಅಂತ ಕೇಳಿದ್ದಾರೆ. ಬಟ್ಟೆಯನ್ನು ಏನೇನು ಯಾವ್ಯಾವ ಹೆಸರಿಂದ ಕರಿತಿದ್ರು, ನಾನಾರ್ಥವಾಗಿ ಯಾವ್ಯಾವ ಪದಗಳಿಂದ ಕರಿತಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಸ್ತ್ರಧಾರಿ ಅಂತ ಕರಿತಿದ್ರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ 20ನೇ ಪ್ರಶ್ನೆ, ಹೊಟ್ಟೆಯುರಿ ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಸೂಹೆ ಆಗಿದೆ. ನೆಕ್ಸ್ಟ್ ಕ್ವಶನ್ನು 21ನೇ ಪ್ರಶ್ನೆ, ತಿನ್ನುತ್ತೀವೆ ಇದರ ನಿಷೇಧಾರ್ಥಕ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತಿನ್ನವು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ನು 22ನೇ ಪ್ರಶ್ನೆ, ನೋಡು ಧಾತುವಿನ ವರ್ತಮಾನ ಕಾಲದ ರೂಪ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡುತ್ತಿಲ್ಲ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ನಾಲಿಗೆ ಬಿಗಿ ಇಡಿ ಈ ನುಡಿಗಟ್ಟಿನ ಅರ್ಥ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಿತಿಯಲ್ಲಿ ಮಾತನಾಡು. ನಾಲಿಗೆ ಬಿಗಿ ಇಡಿ ಎಂಬುದರ ನುಡಿಗಟ್ಟಿನ ಅರ್ಥ ನಾಲಿಗೆಯನ್ನು ಮಿತಿಯಲ್ಲಿ ಮಾತನಾಡು ಎಂಬುದು ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ 24ನೇ ಪ್ರಶ್ನೆ, ದಾರಿದೀಪ ಎಂಬುದು ಒಂದು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನುಡಿಗಟ್ಟು. ದಾರಿದೀಪ ಎಂಬುದು ನುಡಿಗಟ್ಟಾಗಿದೆ. ನೆಕ್ಸ್ಟ್ ಕ್ವಶನ್ನು 25ನೇ ಪ್ರಶ್ನೆ, ರಗಳೆ ಎಂಬುದು ಏನು ಅಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಪದ್ಯ. ರಗಳೆ ಎಂಬುದು ಪದ್ಯವಾಗಿದೆ. ನೆಕ್ಸ್ಟ್ ಕ್ವಶನ್ನು 26ನೇ ಪ್ರಶ್ನೆ, ಜಲಗಾರ ನಾಟಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು. ನೆಕ್ಸ್ಟ್ ಕ್ವಶನ್ 27ನೇ ಪ್ರಶ್ನೆ, ಅಚ್ಚೇವು ನೆಕ್ಸ್ಟ್ ಕ್ವಶನ್ನು ನೆಕ್ಸ್ಟ್ ಕ್ವಶನ್ 22ನೇ ಪ್ರಶ್ನೆ, ನೋಡು ಧಾತುವಿನ ವರ್ತಮಾನ ಕಾಲದ ರೂಪ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡುತ್ತಿಲ್ಲ ಎಂಬುದು ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡುತ್ತಿಲ್ಲ ಎಂಬುದು ಆಪ್ಷನ್ ಬಿ ಸರಿಯಾದ ಉತ್ತರ. 23ನೇ ಪ್ರಶ್ನೆ, ನಾಲಿಗೆ ಬಿಗಿ ಇಡಿ ಈ ನುಡಿಗಟ್ಟಿನ ಅರ್ಥ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಿತಿಯಲ್ಲಿ ಮಾತನಾಡು ಎಂಬುದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ನು 24ನೇ ಪ್ರಶ್ನೆ, ದಾರಿದೀಪ ಎಂಬುದು ಒಂದು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನುಡಿಗಟ್ಟು ಎಂಬುದು ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ನು 25ನೇ ಪ್ರಶ್ನೆ, ರಗಳೆ ಎಂಬುದು ಏನು ಅಂತ ಕೇಳಿದ್ದಾರೆ. ರಗಳೆ ಎಂಬುದು ಆಪ್ಷನ್ ಬಿ ಪದ್ಯವಾಗಿದೆ.
ಆಪ್ಷನ್ ಬಿ ಪದ್ಯವಾಗಿದೆ. ರಗಳೆಯ ಕವಿ ಎಂದು ಯಾರನ್ನು ಕರೆಯುತ್ತಾರಪ್ಪ ಅಂದರೆ ಹರಿಹರರನ್ನು ರಗಳೆಯ ಕವಿ ಎಂದು ಕರೆಯುತ್ತಾರೆ. ಇವರು 12ನೇ ಶತಮಾನದಲ್ಲಿ ಕಂಡುಬರುತ್ತಾರೆ. ಯಾರು? ಹರಿಹರರು 12ನೇ ಶತಮಾನದಲ್ಲಿ ಕಂಡುಬರುತ್ತಾರೆ. ನೆಕ್ಸ್ಟ್ ಕ್ವಶನ್ 26ನೆಯ ಪ್ರಶ್ನೆ, ಜಲಗಾರ ನಾಟಕದ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಜಲಗಾರ ನಾಟಕದ ಕರ್ತೃ ಆಪ್ಷನ್ ಸಿ ಕುವೆಂಪು ಜಲಗಾರ ನಾಟಕದ ಕರ್ತೃ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ 27ನೇ ಪ್ರಶ್ನೆ, ಅಚ್ಚೇವು ಕನ್ನಡದ ದೀಪ ಈ ಪದ್ಯ ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿ.ಎಸ್. ಕರ್ಕಿ ಅವರೇ. ನೆಕ್ಸ್ಟ್ ಕ್ವಶನ್ನು ಓದು ಧಾತುವಿನ 28ನೇ ಕ್ವಶನ್ನು, ಓದು ಧಾತುವಿನ ಭವಿಷ್ಯತ್ ಕಾಲ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಓದುವನು. ಆಪ್ಷನ್ ಎ ಓದುವನು ಸರಿಯಾದ ಉತ್ತರವಾಗಿದೆ. ಓದುವನು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ನು 29ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿ ಅಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಕನಕದಾಸರ ಕೃತಿ ಹರಿಭಕ್ತ ಸಾರ ಹೌದು, ನಳಚರಿತ್ರೆ ಹೌದು, ರಾಮಧಾನ್ಯ ಚರಿತೆ ಹೌದು, ಗದುಗಿನ ಭಾರತ ಮಾತ್ರ ಅಲ್ಲ. ಅದಕ್ಕಾಗಿ ಇದೇ ಸರಿಯಾದ ಉತ್ತರ ಆಪ್ಷನ್ ಸಿ ಗದುಗಿನ ಭಾರತವಾಗಿದೆ. ಇದು ಯಾರದಪ್ಪ ಕೃತಿ ಅಂದರೆ ಇದು ಕನ್ನಡದ ಮಹಾಕಾವ್ಯವಾಗಿದೆ. ಇದು ಕುಮಾರವ್ಯಾಸನ ಮಹಾಕಾವ್ಯವಾಗಿದೆ. ಇದನ್ನು ಗದುಗಿನ ಭಾರತ ಅಥವಾ ಕುಮಾರವ್ಯಾಸನ ಭಾರತ ಎಂದು ಕೂಡ ಕರೆಯುತ್ತಿದ್ದರು. ಈ ಗದುಗಿನ ಭಾರತವು ಕುಮಾರವ್ಯಾಸರಿಗೆ ಸಂಬಂಧಿಸಿದ ಮಹಾಕಾವ್ಯವಾಗಿದೆ. ನೆಕ್ಸ್ಟ್ ಕ್ವಶನ್ 30ನೆಯ ಪ್ರಶ್ನೆ, ಷಟ್ಪದಿ ಬ್ರಹ್ಮ ಎಂದು ಇವರನ್ನು ಕರೆಯುತ್ತಾರೆ. ಷಟ್ಪದಿಯ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಎಂದು ಕರೆಯುತ್ತಾರೆ. ಇವರು 12ನೇ ಶತಮಾನಕ್ಕೆ ಸಂಬಂಧಿಸಿದ್ದರು. ಇವರು ಹೊಯ್ಸಳರ ಆಸ್ಥಾನದ ಒಬ್ಬ ಕನ್ನಡ ಕವಿಯಾಗಿದ್ದರು. ಯಾರು? ರಾಘವಾಂಕರು ಹೊಯ್ಸಳ ಆಸ್ಥಾನದ ಒಬ್ಬ ಕನ್ನಡ ಕವಿಯಾಗಿದ್ದರು. ನೆಕ್ಸ್ಟ್ ಕ್ವಶನ್ನು 30ನೇ ಸರಿಯಾದ ಉತ್ತರ ಆಪ್ಷನ್ ಡಿ ರಾಘವಾಂಕ. 31ನೆಯ ಪ್ರಶ್ನೆ, ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ. ಇದು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಯೋಜಿತ ವಾಕ್ಯವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ನು 32ನೆಯ ಪ್ರಶ್ನೆ, ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಚ್ಚರಣ ವರ್ಣಗಳು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ 33ನೆಯ ಪ್ರಶ್ನೆ, ವ್ಯಂಜನಕ್ಕೆ ಸ್ವರ ಸೇರಿದರೆ ಏನಾಗುತ್ತದೆ? ಇದು ಗುಣಿತಾಕ್ಷರವಾಗುತ್ತದೆ. ಆಪ್ಷನ್ ಬಿ ಗುಣಿತಾಕ್ಷರವಾಗುತ್ತದೆ. ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಇದು ಸಂಯುಕ್ತಾಕ್ಷರವಾಗುತ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಸಂಯುಕ್ತಾಕ್ಷರವಾಗುತ್ತದೆ. ನೆಕ್ಸ್ಟ್ ಕ್ವಶನ್ನು 35ನೆಯ ಪ್ರಶ್ನೆ, ಐತಿಹಾಸಿಕ ಬಾದಾಮಿ ಇರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಬಾದಾಮಿಯು ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಗಲಕೋಟೆ. ಬಾದಾಮಿಯು ಯಾರಿಗೆ ಸಂಬಂಧಿಸಿದ್ದು ಅಂದರೆ ಚಾಲುಕ್ಯರಿಗೆ ಸಂಬಂಧಿಸಿದ ಜಿಲ್ಲೆಯಾಗಿದೆ. ಇಂದಿನ ಈ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.